ದಕ್ಷನಾಯಾಗಕ್ಕೆ ನಾವು ಹೋಗುವೆವಮ್ಮ. ದಕ್ಷನಾಯಾಗಕ್ಕೆ ನಾವು ಹೋಗುವೆವಮ್ಮ. ದಕ್ಷನಾಯಾಗಕ್ಕೆ ನಾವು ಹೋಗುವೆವಮ್ಮ. ಬಹು ದಕ್ಷಿಣಗಳಲ್ಲಿ ಬರಂತು ಲಕ್ಷ ಸಂಖ್ಯೆ ಧನದ ರಾಶಿ ಬೆಕ್ಕೋ. ಲಕ್ಷ ಸಂಖ್ಯೆ ಧನದ ರಾಶಿ ಬೆಕ್ಕೋ. ನಮ್ಮ ಪ್ರೇಕ್ಷೆಗಳ ನೀವರಂತ. ನಮ್ಮ ಪ್ರೇಕ್ಷೆಗಳ ನೀವರಂತೆ ನಮ್ಮ ತಕ್ಷಣ ಯೋಗಕ್ಕೆ ನಾವು ಸವಾರಿಸಿಕೊಳ್ಳೆ ಸವಾರಿಸಿಕೊಳ್ಳೆ ಮಾತುಕತೆ ನಿಂತೋಗ್ಲಿ. ಸವಾರಿಸಿಕೊಳ್ಳೆ ಸವಾರಿಸಿಕೊಳ್ಳೆ ಮಾತುಕತೆ ನಿಂತೋಗ್ಲಿ. ರಗಳೆ ಇಲ್ಲ, ಸಾವೇನ ನರಿಸ್ತಾ ಉಂಟು ಈಗ. ಯಾವಾಗ ತಕೊಂಡು ಹೋಗುದು ಅಂತೇಳಿ ಮತ್ ನಾ ಸಾವರ್ಸ್ಕೊಳ್ಳುದ ಅದದ್ದು ಮಾತಿಲ್ಲಿ. ಮಾತುಕತೆ ಒಳಗೆ ಬೇಡ, ನಿಂತೋಗ್ಲಿ. ಅದು ಬೇಡ, ನೀವು ಸವಾರಿಸಿಕೊಳ್ಳಿ. ನನಗೆ ಹೀಗೆ ಅಂತ ಗೊತ್ತಿರ್ಲಿಲ್ಲ. ಅವನ ಬ್ರಹ್ಮತ್ಯ ದೋಷ ಗೊತ್ತಿಲ್ಲ. ಹಾಗೇನು ಅಲ್ಲ, ಹಾಗೇನು ಅಲ್ಲ. ಮಾತಾಡ್ತಿದ್ದೆ ತಪ್ಪಾಗೋಯ್ತು. ಹೇಳುವ ಉತ್ಸುಕತೆಯಲ್ಲಿ ಸ್ವಲ್ಪ ಸಂತೋಷ ಆಯ್ತೇಲ್ವಾ? ತಮ್ಮ ಕೆಮ್ಮು ಅದಕ್ಕೆಂತ ಔಷಧ ಮಾಡ್ಲಿಲ್ವಾ ನೀವು? ಮಾಡಿದ್ದೆ ಎಂತಾಯ್ತು? ಅದು ಹೇಳಿದ್ರು ಅವರು. ಈಗ ಹೋಗುದಿಲ್ಲ, ನೀವು ಹೋಗ್ತದೆ ಅಂತ ಹೇಳಿದ್ರು. ಹೌದು ಹೌದು ಮೊದಲು ಇವರೆಲ್ಲ ಹೇಳ್ತಿದ್ರು ಮತ್ತೆ ಕಮ್ಮಿದ್ರು ಮಾತಾಡಿ ಅಂತ. ಹೌದು. ಈಗ ಎಲ್ಲರೂ ಹೇಳ್ತಾರೆ ನಿಮ್ಗೆ ದಮ್ಮುಂಟು ಮಾತಾಡ್ಬೇಕು. ಮೊದಲು ನಾವೇ ಕೇಳ್ತಿತ್ತು, ಈಗ ಬೇಡ, ಅದೇ ಬಂದಿದೆ ಈಗ ಸಮಸ್ಯೆ. ಹೇಳ್ಬೇಕು ಸಂತೋಷ ಆಯ್ತೇ ಅಲ್ವಾ? ಹಾಗೆ ತಗೊಂಡು ಸ್ವಲ್ಪ ಸಂತೋಷ ಇರ್ಲಿ. ಉತ್ಸಾಹ ಹೌದು 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 ಪ್ರದೇಶವೇ ಬೇಕು. ಹೌದು. ಅಂತ ವಿಶೇಷಕ್ಕೆ ಹೊರಟದ್ ನಾವು ಹೋಗುವ ಸ್ಥಳದಲ್ಲಿ ಬಹಳ ವಿಶೇಷ. ದೊಡ್ಡ ಯಾಗ. ಯಾಗ ಅಂದ್ರೆ ಅಂತಿಂತ ಯಾಗ ಅಲ್ಲ. ಭೂತೋ ನೀ ಭೂತೋ ಭವಿಷ್ಯ. ಹೀಗಾದ್ರೆ ಇಬ್ರು ಭೂತ್ವೇ. ಆಗಲ್ಲ. ಹಿಂದೆಂದು ಆಗದ ಮುಂದಾಗೋಯ್ತು. ಆಗ್ಲಿಕ್ಕೆ ಇಲ್ಲದ ನ ಭೂತೋ ಆಗಲ್ಲ ಆರದ ನ ಭವಿಷ್ಯತಿ. ಹಾಗೆ ಅಂತ ಒಂದು ಯಾಗ. ಆ ಯಾಗಕ್ಕೆ ನಾವು ಹೊರಟದ್ದು. ವಿಶೇಷ ಬಹಳ ಉಂಟು. ಎಂತ ವಿಶೇಷ? ಎಲ್ಲಿ ನೋಡ್ರು ದನದ ರಾಶಿ. ಬಾಳ ಉಂಟು. ನೀವು ಯಾಕೆ ಇವ್ರನ್ನ ಕರ್ಕೊಂಡು ಬಂದು ಗೊತ್ತಾಯ್ತು. ದನ ಹುಡ್ಕ ಬರ್ಲಿಕ್ಕೆ ಅದು ಎಂತ ಬಾಲ ಉಂಟೆ. ಮತ್ತೆ ಬಾಲಕ್ಕೆ ದನವೇ ಕೊಡುವುದು. ಮತ್ತೆ ದಾನ ಕೊಡುದು ಅಂತ ಹೇಳಿದ್ರೆ ಸಿದ್ಧ ಇರ್ಬೇಕು. ಅಯ್ಯೋ, ಅದರಲ್ಲಿ ಅಕ್ಷರಕ್ಕೆ ಬಾಲ ಉಂಟು. ದನ ರಾಶಿ ದನದ ರಾಶಿ ಬೆಟ್ಟದಾಗಿದೆ ಅಂತ. ಬೆಟ್ಟದ ಆಕೃತಿಯಲ್ಲಿ ಹೋದವರಿಗೆ ಕೇಳೋ ಪ್ರಶ್ನೆ ಇಲ್ಲ. ಬಾಚುವುದು, ಮುಷ್ಟಿ ಕೊಡು, ಕಟ್ಟುವುದು, ಕೊಡುವುದೇ. ಬಾಚಿ ಕೊಡು, ದ್ರವ್ಯವನ್ನ ಬಾಚಿ ಕೊಡುವುದು. ಹೌದು. ಲೆಕ್ಕ ಇಲ್ಲ. ಅಷ್ಟೇ ಅಲ್ಲ, ಬಹಳ ಒಳ್ಳೆ ಊಟದ ವ್ಯವಸ್ಥೆ. ಅಂತ ಊಟ ಮತ್ತೆ ಎಲ್ಲೂ ಇಲ್ಲ. ಹಿಂದೆ ಆದದ್ದು ಇಲ್ಲ. ಹಾಗಾಗಿ ನಾವೆಲ್ಲರೂ ಸೇರಿ ಈಗ ಆ ಯಾಗಕ್ಕೆ ಹೊರಟು. ಅಂತದೊಂದು ಯಾಗ ಆಗ್ತದೆ. ಹೌದು, ಎಲ್ಲಿ ಅಂತ ಬೇಡ, ಮಾಡುದು ಯಾರು ಅಂತ ಬೇಡ. ಅದೊಂದು ಸುಳ್ಳಲ್ಲ. ಹೌದೇನೆ? ಅದು ಆಗುವ ಸ್ಥಳ ಯಾವುದು ಅಂತ ಪ್ರಾಚೀನ ಮುಕ್ರಿ. ಅದು ಪ್ರಾಚೀನ ಮುಕ್ರಿ. ಅದಲ್ವೇ? ಅಲ್ಲ, ಪ್ರಾಚೀನ ಮುಗ್ರಿ. ಅದು ಅಲ್ವೇ? ಕೆಳಗೋಗ್ಬೇಕು. ಪ್ರಾಚೀನ ಬರಿಹಿ. ಹೇಳಿ ಜಾಗ್ರತೆ ಮಾಡ್ಲಿಕ್ಕೆ ಹೇಳಿ. ಆಗಲ್ಲ ಶಬ್ದ ಕಷ್ಟ ಇದೆ. ಪ್ರಾಚೀನ ಬರಿಹಿ. ಹಾ, ಅಲ್ಲಿ ಆಗುವಂತ ಕಾರ್ಯಕ್ರಮ. ಹಾಗಂತ ಮಾಡಿಸುವವರು ಅಂತಿಂತವರಲ್ಲ. ಅಂತ ಯೋಗ್ಯತೆವಂತರಾಗ್ಬೇಕಲ್ವೇ? ದಕ್ಷ ಪ್ರಜಾಪತಿ ಅವನೇ ಮಾಡಿಸುವಂತ ಯಾಗ. ಹಾಗಾಗಿ
ಹೋಗುವ. ನಮ್ಮವ್ರೆಲ್ಲ ಮುಂದೆ ಹೋಗ್ತಾರೆ, ಹೋಗುವ. ನಾವು ಹಿಂದೆ ಆಗ್ತೇವೆ. ಆಗುದು ಬೇಡ, ನಾವು ಹೋಗುವ. ಅರಿಯಲವರ ಮಗಳಲ್ಲವೇ ನೀವು ಅಮ್ಮ ಅರಿಯಲವರ ಮಗಳಲ್ಲವೇ ಅರಿಯಲವರ ಮಗಳಲ್ಲವೇ ನೀವು ಗವ್ವ ಹೋಗದಿರುವ ಕಾರಣಗಳೇನು ಹೋಗದಿರುವ ಕಾರಣಗಳೇನು ಹೇಳಿ ಅಮ್ಮ ಮರೆತರೋ ನಿಮ್ಮನ್ನು ಕರೆಯೇನೀರಮ್ಮ ಮರೆತರೋ ನಿಮ್ಮನ್ನು ಕರೆಯೇನೀರಮ್ಮ ಸಂಗಣ ಬಳ್ಳಿ ಎಮ್ಮ ಸಂಗಣ ಬಳ್ಳಿ ಸಂಗಣ ಬಳ್ಳಿ ಹೋಗುವಮ್ಮ ಅರಿಯಲವರ ಮಗಳಲ್ಲವೇ ನೀವು ಅಮ್ಮ ಹೌದೇನೆ? ಮಾತಾಡಿ ಹೊರಟದ್ದೇನೋ ಹೌದು, ಸರಿ ಮುಖ ನೋಡಿದ್ದೆ ಅಲ್ಲ? ಹೌದೇ? ಇವ್ರು ಯಾರು ಗೊತ್ತಾಯ್ತಾ? ನನಗೂ ಅದೇ ಅನುಮಾನ ಇತ್ತು. ಹಾ, ಸಾವಿತ್ರಕ್ಕನ ಮಗಳು ವನಮಾಲಿ ಅವಳೆ. ಅವಳೊಂದು ಸರಿ ಉಂಟಿಂಗಲ್ಲ. ಯಾರ್ದು ಯಾರ್ದು ಯಾರದ್ದು? ಸಾವಿತ್ರಕ್ಕನ ಮಗ ವನಮಾಲಿ. ವನಮಾಲಿ ವನಮಾಲಿ ಯಾರು ಸಾವಿತ್ರಕ್ಕಂದ? ವನಮಾಲಿ ಇತ್ತು. ನಾವು ನೋಡಿದ್ದೆ, ಆಗ್ಲೇ ನೋಡಿದ್ವಲ್ಲ ನಾವು. ಹಾ, ಹಾ. ನಂಗೆ ನೆನಪಾಗುದಿಲ್ಲ, ನೀ ನೋಡಿದ್ದೀಯೇನು? ನಾವು ಎಲ್ಲ ಹಾಗೆ ಸಿಕ್ಕವ್ರನ್ನೆಲ್ಲ ಮರ್ತು ಬಿಡ್ತೀವಿ. ಹಾ, ಜನ ಸಿಗ್ತಾರೆ. ಹೌದೇ? ಅದನ್ನ ನೆನ್ಪಿಟ್ಕೊಳ್ಳಿಕ್ಕೆ ಆಗ್ತದೇನೆ? ಆ ಮಟ್ಟಿಗೆ ನೀನು 20 ವರ್ಷ ಹಿಂದಿನ ಕೇಳಿದ್ರು ನೀನ್ ಸರಿ ನೆನಪಿರ್ತದೆ ಅಲ್ವಾ? ಅವಳೇ ಅವಳು. ಅವಳೆಲ್ಲ ಅಲ್ವೇ? ಇದು ಯಾವ್ದು? ನೀವು ದಾಕ್ಷಾಯಣಿ ಅಮ್ಮ ಅಲ್ವಾ? ಏ ದೇವ್ರೇ, ನನ್ನ ಕಣ್ಣು ಇವತ್ತವರೆಗೆ ನನಗೆ ಮೋಸ ಮಾಡಿದ್ದಿಲ್ಲ, ಈಗ ಮೋಸ ಮಾಡ್ತದ? ಪರಿಚಯ ಇತ್ತ ನೀವು ಮತ್ತೆ? ಹೌದಪ್ಪ, ಈಗ ನೋಡುದಲ್ವೇ? ಈಗ ನೋಡ್ರು 3ನೇ ಬಾರಿ ನೋಡಿದ್ರೆ ಆಗ್ತದೆ. ಮೊದ್ಲು ಯಾವಾಗ ನೋಡಿದ್ರಿ ನೀವು? ನಿಮ್ಮ ನಾಮಕರಣಕ್ಕೂ ನಾ ಬಂದಿದ್ದೆ, ಅಯ್ಯೋ, ಆಮೇಲೆ ಮದುವೆಗೂ ಬಂದಿದ್ದೆ, ಈಗ ನೋಡ್ತಾ ಇದ್ದೆ. ಇದು 3ನೇ ಬಾರಿ ನೋಡಿದಾಗ ಆಯ್ತು. ಹಾಗೆ ಆಯ್ತು. ಅದಿರ್ಲಿ, ಆವಾಗಲೇ ನಾನು ಬಿಟ್ಟಿದ್ದೀನಿ. ಅಲ್ಲ ಹಾಗೆ ಅಂತ ನಾಮಕರಣ ಗೊತ್ತು ನಂಗೆ. ನಾಮಕರಣ ಆಗು ನೀವು ಇಷ್ಟೇ ಇದ್ರಿ, ನೀವು ಮಾತ್ರ ಹುಟ್ಟುವಾಗ ಇಷ್ಟು ದೊಡ್ಡದಿದ್ದೀರಿ. ಆಗ ಪರಿಚಯ ಆಗ್ತದ? ಮದುವೆಯಲ್ಲಿ ಗಡಿಬಿಡಿ, ನಮ್ಮ ನೋಡ್ಲಿಕ್ಕೆ ಆಗ್ತದ? ಆಗಲ್ಲ. ಆಚೆಗೆ ಮತ್ತೆ ತಲೆ ಎತ್ತಲೇ ನಾನು. ಆ ನಾಚಿಕೆ ನಾಚಿಕೆ ಇರ್ಲಿ. ನನಗೆ ಆಶ್ಚರ್ಯ, ನಿಮ್ಮ ಅಪ್ಪನ ಮನೆಯಲ್ಲಿ ಆಗುವಂತ ಕಾರ್ಯಕ್ರಮ, ನಿಮ್ಮ ಅಕ್ಕ ತಂಗಿ ಎಲ್ಲ ಹೋಗ್ತಿದ್ದು ನಾವು ನೋಡಿದ್ದೇವೆ. ಭರಣಿ ಸಿಕ್ಕಿತ್ತು. ಹೌದಾ? ಭರಣಿ ಒಬ್ಬರಿಗೆ ಹಾಕಿಡೆ ಮುಗಿದಿದ್ದು ಅದು. ಅಲ್ಲ ಇದು ಅಶ್ವಿನಿ ಇಲ್ಲಿ. ಬರೇಳಿ ನನ್ನ ಅಕ್ಕಂದಿಗೆ ಹೌದು. ಅಕ್ಕಂದಿರು. ಅವರೆಲ್ಲ ಸಿಕ್ಕಿತ್ತು. ಹಾ, ಸಿಕ್ಕಿತ್ತಲ್ಲ. ಹಾ, ಹಾ, ಅವಳು ಆ ಕಡೆ ಶಬ್ದ ಕೂಡ ಓಡ್ಬಿಡ್ತಾರೆ ಮತ್ತೆ ಹಾಗೆ ಹಾಗೆ ಅವರೆಲ್ಲ ಹೋಗಿ ನೋಡಿದ್ದೇನೆ ನಾನು. ನೀವಿನ್ನೂ ಇಲ್ಲೇ ಇದ್ದೀರಿ. ಅಪ್ಪನ ಮನೆ ಕಾರ್ಯಕ್ಕೊಂದು 15 ದಿನ ಮುಂಚೆ ಹೋಗ್ಬೇಕು. ಇವಳು 1 ತಿಂಗಳು ಮುಂಚೆ ಹೋಗ್ತು. ನಾವು ಗೊತ್ತಾಯ್ತು. ನಿಮ್ಮಪ್ಪ ಮರ್ತಪ್ಪ ಎಂತಪ್ಪನ ಮಗ ಅವಳು? ಅಲ್ವೇ? ಕರೀಲಿಕ್ಕೆ ಮರ್ತರು ಅಂತ. ಮುಖಮರ್ತಪ್ಪ ಅಂತ ಮಗಳ ಮಾಡ್ತಾರೆ. ನಿನಗೆ ಅಂತರ್ಜ ಪರಿಚಯವಾ ಅಂತ? ಅದೇ ಕರೀಲಿಕ್ಕೆ ಕೋಶ ಮರ್ತೋ ಏನು? ಏನೇ ಇರಲಿ, ಅಪ್ಪನ ಮೇಲೆ ಆಗುವಂತ ಕಾರ್ಯಕ್ರಮ ಅಲ್ವಾ? ಕರಿಬೇಕು ಅಂತಿಲ್ಲ, ವರ್ತಮಾನ ತಿಳ್ಕೊಂಡು ಹೊರಸಾಕಾಗ್ತದೆ. ಹೇಗೂ ನಾವು ಹೊರಟಿದ್ದೇವೆ, ನಮ್ಮೊಟ್ಟಿಗೆ ಬನ್ನಿ. ಸರಿಯಾ? ಹಾ, ನೋಡಿ, ನೀವೇ ಈಗ ಜೋಡಿ ಸಮೇತ ಹೊರಟಿದ್ದೀರಿ. ಹೌದು. ನನ್ನಪ್ಪನ ಮನೆ ಕಾರ್ಯಕ್ರಮಕ್ಕೆ ನಾವು ಒಬ್ಬರೇ ಹೋದ್ರೆ ಸರಿಯಾ? ಗಂಡ ಹೆಂಡತಿ ಒಟ್ಟಿಗೆ ಬಂದ್ರೆ ಸರಿ. ಮತ್ತೆ ನಿಮ್ಗೆಲ್ಲ ಬರ್ಲಿಕ್ಕೆಲ್ಲ ವ್ಯವಸ್ಥೆ ಉಂಟು. ಅವ್ರು ಗಂಡ ಯಾರು? ಪರಮೇಶ್ವರ. ಓ, ಕೈಲಾಸ ವಾಸನೆ. ಕೈಲಾಸ ವಾಸನೆ ಅಲ್ವೇ? ನಾನು ಹಾಡು ಹೇಳ್ತಾನಲ್ಲ, ಕೈಲಾಸ ವಾಸನೆ ಬಾ ಹಾಡು ಹೇಳ್ತಾನಲ್ಲ. ಅದು ಗೊತ್ತಿಲ್ವಾ? ಇವಳು ಹಾಡು ಹೇಳೋದು ಗೊತ್ತಿಲ್ವಾ? ಭಾರಿ ಹಾಡು ಹೇಳ್ತಾಳೆ. ಹೌದಪ್ಪ, ಎಲ್ಲೂ ಹಾಡು ಹೇಳ್ತಾ ಇರ್ತೇನೆ. ಒಂದು ಹಾಡು ಹೇಳಿದ್ರೆ ನಿಮ್ಗೆ ಹಾಡು ಗೊತ್ತಾಗ್ಬೇಕಲ್ಲ ನಂಗೆ. ಇನ್ನೊಂದೆರಡು ಹಾಡು ಹೇಳಿ. ಇಲ್ಲಿ ಹೇಳಿ, ಆಮೇಲೆ ಗೊತ್ತಾಗುದಿಲ್ಲ ಅವರಿಗೆ. ಇನ್ನೆರಡು ಹಾಡು ಹೇಳಿದ್ರೆ ನಿಮ್ಮ ಹಾಡು ಅಂತ ಗೊತ್ತಾಗ್ಬೇಕು. ತೆಗಿಬೇಕಾ? ಅಯ್ಯೋ, ಇವತ್ತಂತೂ ಬೇಕೆ, ಯಾರು ಹೇಳಲಿಕ್ಕೆ ಇಲ್ಲ. ಇವತ್ತಿನ ಹಾಡು ಕೇಳಲಿಕ್ಕೆ ಅಂತೇಳಿ ಬಂದವ್ರು ಕಾಯ್ತಾನೆ ಇದ್ದಾಳೆ. ನಾನು ಹಾಗೆ ಹೀಗೆ ಬಿಟ್ಟೋಯ್ತು ಮಾಡಿದೆ. ಹಾ, ಹಾ, ಹಾ.
ಬರ್ತದೆ ಪೂರ್ತಿ ಹೇಳು. ಹಾ. ಹಾ. ಬೈದ್ರೆ ಕಷ್ಟ. ಇವತ್ತು ಮತ್ತಿ ಬೈದ್ರು. ಯಾರು ಬಜ್ಜಿನಿಗೆ ಹಿಂಗ್ ಬೈದ್ರೆ ಪಾಪ ಬಿಡ್ತದೆ. ಅಲ್ಲ. ಆಲಕ್ಕೆ ಹೂ ಇಲ್ಲ, ಸಾಲಕ್ಕೆ ಕೊನೆ ಇಲ್ಲ, ಜಾಲಿಯ ಮರವು ನೆರಳಲ್ಲ, ಜಾಲಿಯ ಮರವು ನೆರಳಲ್ಲ ನನಗೆ, ಗಂಡನ ಮನೆಯಲ್ಲಿ ಸುಖವಿಲ್ಲ. ಒಂದು ಅಡಿಗೆ ಬಹುಮಾನ ಬಂದಾಯ್ತು. ಒಂದಾರಿಗೆ ಬಹುಮಾನ ಬಂತು. ಇನ್ನೆಂತೆಂಟು ಬರ್ತದೆ ನೋಡುವ. ನೋಡು ಇವತ್ತು ಏನು ಬರ್ತದೆ ಅದು ಗಟ್ಟಿ ಬೇಡ ನೀನು. ಹಾಡು ಇನ್ನೂ ಗಟ್ಟಿಯಾಗಿ ಹೇಳಿ ಅಂತ ಬಾಳೆ ಬಾಳೆಹಣ್ಣು ತಿನ್ಬೇಡ, ಹಾಲು ಹೇಳಲಿಕ್ಕೆ ಆಗುದಿಲ್ಲ. ಸಿಕ್ಕುದು ಹೊರ ಹೋಗ್ತದೆ. ಎಲ್ಲಿ ಅದೇ ಸಾಲ ಎತ್ತೋದಿಲ್ಲ. ಸಾಲಕ್ಕೆ ಕೊನೆ ಇಲ್ಲ, ಕೊನೆ ಇಲ್ಲ. ಜಾಲಿಯ ಮರವು ನೆರಳಲ್ಲ, ಅಲ್ಲ ಜಾಲಿಯ ಮರವು ನೆರಳಲ್ಲ ನನಗೆ, ಗಂಡನ ಮನೆಯಲ್ಲಿ ಸುಖವಿಲ್ಲ. ಗೊತ್ತಾಯ್ತು? ಯಾಕಂದ್ರೆ ಈ ಪ್ರಾಯದಲ್ಲೂ ನಿನ್ ತೊಂದರೆ ಆಗ್ಬಾರ್ದು ಅಂತ ತಂದು ಹಾಕ್ತೇನೆ, ಆದ್ರೂ ಸುಖ ಇಲ್ಲ ಹೇಳ್ತೀಯಾ? ಹಾಡಾಗುಂಟು. ಹಾಡು ಇದು ಅವ್ರಿಗೆ ಸಿಟ್ಟು ಬರ್ತದೆ. ನೀವು ಈ ಹಾಡು ಬೇಡ. ಬೇರೆ ಬೇರೆ ಬೇರೆ. ಬೇರೆ ಒಳಗೆ ಕರೆವೇನು ಬಾ ಯಾರಿಲ್ಲ, ಒಳಗೆ ಕರೆವೇನು ಬಾ ಯಾರಿಲ್ಲ. ಸತ್ಯ ಹೇಳಿ, ಎಷ್ಟು ಬಾರಿ ಹೀಗೆ ಮಾಡಿದ್ದೆ ನಾನು ಇದ್ದಿದ್ದಾಗ. ನೀವು ಮನೇಲಿ ಇದ್ದಾಗ ಅಂಗಳದಲ್ಲಿ ಹೇಳು ಹಾಡಿದ್ದು ಎಷ್ಟು ಜನ ಬಂದು ಹೋಗಿದ್ರೆ ಆಗಲ್ಲ. ಹಾಡು ಮುಂದುಂಟು, ನೀವು ಇಲ್ಲಲ್ಲ. ಒಳಗೆ ಕರೆವೇನು ಬಾ ಭಗವಂತ ಎನ್ನ ಕಾವರು. ಭಗವಂತರ ಬಗ್ಗೆ ಹೇಳಿ. ಭಗವಂತನ ಬಗ್ಗೆ ಒಳ್ಳೇದು ಒಳ್ಳೇದು. ಅವ್ನು ಬಂದಿದ್ದ. ಬಂದಿದ್ದಾ? ಎಂತಂದೇನು? ಇಲ್ಲ, ಸುಮ್ಮನೆ ಬಂದು ಯಾರು ಭಗವಂತನ? ಆ ಕಡೆಗೆಲ್ಲ ಈ ಭಾಗದಲ್ಲಿ ಈ ಸತ್ಯ ಬಂದವರು ಭಗವಂತನ ಭಾಗವತರ. ಭಗವಂತನ ಸ್ವರೂಪವೇ ಭಾಗವತರು ಅಂತ ಹೇಳ್ತಾರೆ. ಕೇಳಿದ್ದಾರೆ. ಅದು ಬೇಡ, ಬೇರೆ ಬೇರೆ ಬೇರೆ. ಈಶ್ವರ ಮೇಲೆ ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನಾ, ಕೇಶರಾಶಿ ದೂರ ಮಾಡು ಶ್ರೀಶ ಕೇಶವ ಎನ್ನ ಕೇಶರಾಶಿ ದೂರ. ಬಹಳ ಹೆಚ್ಚಾಗಿದ ಕೇಶರಾಶಿ. ಹಾಡಾಗಿ ಉಂಟು. ಕ್ಲೇಶ ಕೇಶರಾಶಿ ಅಲ್ಲ. ಬೇಡ, ಹಾಡು ಬೇಡ. ಅದು ಬೇಡ, ಅದು ಬೇಡ. ಭಜನೆ ಬಗ್ಗೆ ಹೇಳ್ತೀಯಾ? ನೀನ್ ಯಾಕೋ ಪಲ್ಲ ಪಲ್ಲ ನೀನ್ ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕೋ, ಕರಿಮ ಕಾರಿಗೆ ಸಿಕ್ಕಿ. ಯಾವಾಗ ಯಾವಾಗ ಸಿಕ್ಕದದು? ಕರಿಮ ಕಾರಿಗೆ ಸಿಕ್ಕಿತ್ತಲ್ವೇ? ಕರಿ ಮಕ್ಕಳಿಗೆ ಸಿಕ್ಕ. ಮೊರೆ ಇಡುತ್ತಿರುವಾಗ ಹಾದಿಮುಲ್ಲ ಎಂಬ ಬಂದಿದ್ದ ಪತ್ರ ಬರ್ಲಿಕ್ಕೆ ಬಂದಿದ್ದ. ಅದು ಮೂಲ ಸರಿಯಾಗದು ಆದಿ ಮೂಲ ಮೂಲ ನಾಮವೇ ಕಾಯ್ತೋ. ಇನ್ನೊಂದು ಹಾಡು. ಹೇಳು. ಗಂಡ ಸರಿ ಇಲ್ಲ, ಯಾರಿಗೆ ಹೇಳುದು ನೀನು? ಹಾಡು. ಹಾಡು ಹಾಡು. ಗಂಡ ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ, ಗಂಡ ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ, ಹೆಂಡತಿ ನೆರೆ ಮನೆ ಸರಿ ಇಲ್ಲ, ಕೇರಿಯೂ ಸರಿ ಇಲ್ಲ ಎಂದು ದೂಷಿಸಬೇಡ ಹರಿಯ ನೆನೆ ಮನವೇ. ಮತ್ತೆ ಗಂಡ ಸರಿ ಇಲ್ಲ. ಇನ್ನು ಶಾಸ್ತ್ರೀಯ ಸಂಗೀತ ಒಂದು ಹೇಳಿಬಿಟ್ಟ. ಅಯ್ಯೋ ಹೇಳೇ ಬಿಡ್ತೇವೆ ಇವತ್ತು.
ಗಂಡ ಸತ್ತ. ಮಲ್ಲ ಮಲ್ಲ ಲಯ ಲಯ ಹೇಳ್ಕೊಳ್ಬೋದು. ಈ ಹಾಡಲ್ಲಿ 3-4 ಸರಿ ಸಾಯ್ತಾನೆ ಗಂಡ. ಹೌದಾ? ನಾವು ಸಾಯುವುದೇ ನಾವು ಮತ್ತೆ ಇರುವುದು ಯಾಕವ್ವ ಮತ್ತೊಂದ ಇವತ್ತು ಸಾಕು ಮಂಗಳ ಬಡಿ ಆರತಿ ಹಾಡಿ ಇದು ಹಿಡ್ಕೊಳ್ಳಿ. ಎತ್ತಲಿಕ್ಕಾಗುದಿಲ್ಲ. ಹಾಡಿಲ್ಲ ಎತ್ತುವೇನ ಏ ಎತ್ತುವೇನ ಕೈ ಬಿಡು ಬಾಯಲ್ಲಿ ಹೆಣ್ಣು ಸಾಕು. ಅದು ಯಾಕೆ ಮಾಡಿದ್ರೆ ಬರೋದಿಲ್ಲ. ಯಾವುದು ಹಾಡು ಹಾಡು ಎತ್ತುವೇನ ಎತ್ತುವೇನ ಮುತ್ತಿನ ರತಿಯನ. ಸಾಕು ಸಾಕು ಇನ್ನೊಂದಿನ ಹೇಳು. ಇನ್ನು ನಮ್ಮನೆ ಒಂದು ದಿವಸ ಬಾ. ಎತ್ತ ಹಾಡ ಕೆಲವು ಹೇಳ್ತಾರೆ. ಅಲ್ಲ ನನ್ನನ್ನು ಬಹಳ ಜನ ಹಾಡಿ ಕರೀತಾರೆ. ಎಂತದು ಹಾಡು ಹೇಳಲಿಕ್ಕೆ ಕರೀತಾರೆ ಹೋಗ್ಲಿಕ್ಕೆ ನಂಗೆ ಪುರ್ಸೋತಿಲ್ಲ ಹೇಳು ಹಾಡಿ ಕರಿತೀವಲ್ಲ ಗೊತ್ತಾಗುದಿಲ್ಲ. ಆಗ್ಲಿ ಅಷ್ಟೇ. ನಿಮ್ಮಿಂದ ವಿಷಯ ಗೊತ್ತಾಯ್ತು. ಧನ್ಯವಾದಗಳು. ಆಗ್ಲಿ ಹಾಡೋದು ಅಂತಾರೆ. ನನಗೊಂದು ಒಳ್ಳೆ ನೂರ ಸೀರೆ ಕೊಡು. ಅವಳು ಯಾವಾಗಲೂ ಹೇಳ್ತಿರ್ತು ಸೀರೆ ಸೀರೆ ಅಂತ ಅವ್ರ ಬಗ್ಗೆ ಒಂದು ಲಕ್ಷ್ಯ ಇರ್ಲಿ. ಅವ್ರು ಹೊಸ ಸೀರೆ ತಂದು ಕೊಡುದಿಲ್ಲ. ಶನಿ ಕತೆಗೆ ಒಂದು ಕರಿ ಸೀರೆ ಮಾತ್ರ ಕೊಡು. ಆಗ್ಲಿ ಪಟ್ಟೆ ಸೀರೆ ಕೊಡುವ. ಇದೊಂದೇ ಅಪ್ಪನ ಮನೇಲಿ ಕೊಡು. ಇನ್ನೊಂದು 4 ಕೊಡು. 4 ಪಟ್ಟೆ ಸೀರೆ ಕೊಡುವ. ಪಟ್ಟೆ ಸೀರೆ ಬೇಡ. ಬ್ರಾಹ್ಮಣರ ಹೆಂಗಸರು ಪಟ್ಟೆ ಸೀರೆ ಉಡ್ಬಾರ್ದಂತೆ. ಇದಲ್ಲ ಇದು.